ಇನ್ನು ಇವತ್ತು ದೇಶದಲ್ಲಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಮತ್ತೆ 29 ರೂಪಾಯಿ ಜಾಸ್ತಿ ಆಗಿದೆ. 29 ರೂಪಾಯಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಬೆಲೆ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆ 3 ತಿಂಗಳ ಅವಧಿಯಲ್ಲಿ ಎರಡನೇ ಬಾರಿ ಮತ್ತೆ ಏರಿಕೆ ಕಂಡಿರತಕ್ಕಂಥದ್ದು. ಸಿಲಿಂಡರ್ ಬೆಲೆಯಲ್ಲಿ 29 ರೂಪಾಯಿ ಏರಿಕೆಯಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಕಡಿಮೆ ಊಟ ಮಾಡಿ ಅಂತಕ್ಕಂಥ ಆತ್ಮ ನಿರ್ಭರತೆಯ ಉಚಿತ ಸಲಹೆ ಇದು. ಪ್ರಧಾನಿ ಮೋದಿ ಅವರು ಈಗ ಜನರ ಅನ್ನದ ತಟ್ಟೆ ಕಸಿತಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪೋಸ್ಟ್ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಪೋಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಸಾಮಾನ್ಯ ಜನರ ಬದುಕು ಈಗಾಗಲೇ ಬೆಲೆ ಏರಿಕೆಯ ಬಿಸಿಯಿಂದ ಕಂಗಾಲಾಗೋಗಿದೆ. ಅದರ ಮಧ್ಯೆ ಈಗ ಗೃಹ ಬಳಕೆಯ LPG ಸಿಲಿಂಡರ್ ದರವನ್ನು ಮತ್ತೆ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜೂನ್ 7 ಅಂದರೆ ಇವತ್ತಿಂದ ಹೊಸ ದರ ಜಾರಿಗೆ ಬಂದಿದೆ. ದೆಹಲಿಯಲ್ಲಿ 913 ಇದ್ದ ಸಿಲಿಂಡರ್ ಬೆಲೆ 942 ಏರಿಕೆಯಾಗಿದೆ. ಇದು ಕಳೆದ 3 ತಿಂಗಳಲ್ಲಿ ಎರಡನೇ ಬಾರಿ ನಡೆದಿರತಕ್ಕಂಥ ಒಂದು ದರ ಹೆಚ್ಚಳ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಜನರ ಅನ್ನದ ತಟ್ಟೆ ಕಸಿತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 7ರಂದು 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ 29 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಅಂದರೆ ಕೇವಲ 3 ತಿಂಗಳಲ್ಲಿ ಒಟ್ಟು 89 ರೂಪಾಯಿ ಜಾಸ್ತಿ ಆಗಿರೋದು. 89 ರೂಪಾಯಿ. ಇದು ಮಧ್ಯಮ ವರ್ಗ ಬಡ ಕುಟುಂಬಗಳ ಅಡುಗೆ ಮನೆ ಬಜೆಟ್ ಮೇಲೆ ನೇರವಾಗಿ ಹೊರೆ ಬೀಳುವಂತೆ ಮಾಡಿದೆ. ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳ ಪ್ರಕಾರ ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ LPG ಬೆಲೆ ಏರಿಕೆಯಾಗಿದೆ. ಒಂದು ಸಿಲಿಂಡರ್ ಪೂರೈಕೆಯಲ್ಲಿ 1600ಕ್ಕಿಂತ ಹೆಚ್ಚು ವೆಚ್ಚ ಆಗ್ತಾ ಇದ್ದು ಕಂಪನಿಗಳು ಇನ್ನೂ ಕೂಡ ಪ್ರತಿ ಸಿಲಿಂಡರ್ ಮೇಲೆ ನಷ್ಟ ಅನುಭವಿಸ್ತಿವೆ ಅಂತ ಹೇಳಲಾಗ್ತಾ ಇದೆ. ಈ ದರ ಏರಿಕೆ ವಿಚಾರವಾಗಿ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಪೋಸ್ಟ್ ಮೂಲಕ. ತಮ್ಮ ಸಾಮಾಜಿಕ ಜಾಲತಾಣ ಪೋಸ್ಟ್ ಅಲ್ಲಿ ಬೆಲೆ ಏರಿಕೆಯಿಂದ ಈಗಾಗಲೇ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಮತ್ತಷ್ಟು ಹೊರೆ ಹಾಕಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಅವರು. ಪೆಟ್ರೋಲ್, ಡೀಸೆಲ್, CNG, LPG ದರಗಳ ನಿರಂತರ ಏರಿಕೆ ಜನಸಾಮಾನ್ಯರ ಬದುಕನ್ನ ದುಬಾರಿಗೊಳಿಸ್ತಾ ಇದೆ. ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರನ ಇಟ್ಕೊಂಡು ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅನ್ನು ಕೂಡ ನಿಮ್ಮ ಗಮನಕ್ಕೆ ತಂದ್ವಿ. ಎರಡನೇ ಬಾರಿ ಜಾಸ್ತಿ ಆಗಿರೋದು. ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಅಲ್ಲ. ಯಾಕಂತ ಹೇಳಿದರೆ ಪ್ರತಿದಿನ ಎಲ್ಲರೂ ಅದರ ಅವಲಂಬಿತರಾಗಿರ್ತಾರೆ. ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆದರೆ ಅದ್ರ ಬೆಲೆನೇ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬಿಟ್ರೆ ಈಗ ಒಂದು ಕಡೆ ನೋಡಿ, ಇವಾಗ 103 ರೂಪಾಯಿ ಇತ್ತು ಪೆಟ್ರೋಲು, ಈಗ 111 ರೂಪಾಯಿ ಆಗಿದೆ. 110 ರೂಪಾಯಿ 90 ಪೈಸೆ ಆಗಿದೆ. ಈ ರೀತಿ ಹೆಚ್ಚಾಗ್ತಾ ಹೋದರೆ ಏನು ಮಾಡಬೇಕು ಸಾಮಾನ್ಯ ಜನ ಅನ್ನುವಂಥ ಪ್ರಶ್ನೆ.